ಇವತ್ತು ನಮ್ಮ ಅಣ್ಣಂದು ಬೇಬಿ ಅಂದರೆ ನಮ್ಮ ಅತ್ತಿಗೆಗೆ ಪಾಪು ಆಗ್ತಾಯಿದೆ. ಆಗಲೇ ಎಲ್ಲ ಹಾಸ್ಪಿಟಲಿಗೆ ಹೋಗಿದ್ದಾವೆ. ನಾವು ಇವಾಗ ಹೋಗಬೇಕು ಅಂದರೆ ನಾವು ಮೊದಲೇ ಎಲ್ಲ ನೋಡಿದ್ರೆ ಅಂದರೆ ಅದೆಲ್ಲ ಪೇಯ್ನ್ ಬರ್ತಾ ಇರುತ್ತಲ್ಲ, ಆ ಥರ ಅವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಹೆದರ್ಕೋತೀವಿ ಅಂತ ಕರ್ಕೊಂಡು ಹೋಗಿರಲಿಲ್ಲ. ಇವಾಗ 1ಗೆ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಇವಾಗ ನಾನು, ನಮ್ಮ ಅಕ್ಕ ಮತ್ತು ನನ್ನ ತಂಗಿ 3 ಜನನೂ ಹೋಗ್ತಾಯಿದ್ದೀವಿ. ನಾವಂತೂ ಬುದ್ಧಿ ಬಂದಾಗಿಂದ ಫಸ್ಟ್ ಅಂದರೆ ಇವಾಗ ಹುಟ್ಟಿರೋ ಬೇಬಿನ ಇದೇ ಫಸ್ಟ್ ನೋಡ್ತಾ ಇರೋದು. ಅದು ನಮ್ಮ ಅಣ್ಣನ ಪಾಪು ಬೇರೆ ಅಲ್ವಾ, ಸ್ವಲ್ಪ ಭಯ ಖುಷಿ ಎಲ್ಲ ಜಾಸ್ತಿನೇ ಇದೆ. ಸೊ ಇವಾಗ ನಾವು 3 ಜನ ಹೋಗ್ತಾಯಿದ್ದೀವಿ. ನಾನು ಬೇಬಿ ಫಸ್ಟ್ ಬಾರ್ನ್ ಬೇಬಿ ಯಾವತ್ತೂ ನೋಡೇ ಇಲ್ಲ. ನಾನು ನೋಡಿ ತುಂಬ ಖುಷಿ ಆಗ್ತದೆ. ಆಮೇಲೆ ಬೇಬಿ ಇರ್ತದೆ, ಮಂತ್ ಬೇಬಿಸ್ ಇರ್ತದೆ ಗೊತ್ತಾ, ಅದನ್ನು ನೋಡಿಲ್ಲ. ಇದು ನೋಡುವಂತೆ ಅದು ಬರೀ ವರ್ಷ ತುಂಬಿರೋದು, 2 ವರ್ಷ ಆಗಿರೋದೇ ನೋಡೋದು. ಈಗ ಫಸ್ಟ್ ತುಂಬಾ ಖುಷಿ. ನಾನಂತೂ ಬೇಬಿಗೆ ಅಕ್ಕ ಅಂತ ಹೇಳ್ಕೊಡೋದೇ ಇಲ್ಲ, ಚಿಕ್ಕಮ್ಮ ಅಂತ ಹೇಳ್ಕೊಡ್ತೀನಿ, ಚಿಕ್ಕಿ ಅಂತ. ನಾನು ಚಿಕ್ಕಮ್ಮ ಚಿಕ್ಕಿ ಅಂತಾನೆ ಕಳ್ಸ್ಕೊತೀನಿ. ಯಾರು ಅಕ್ಕನೆಲ್ಲ ನಾನು ಚಿಕ್ಕಿ ಅಂತಾನೆ ನೆನ್ಸ್ಕೊತೀನಿ. ಚಿಕ್ಕಿ ನಾನು ಅತ್ತೆ, ಇವಳು ಚಿಕ್ಕಿ, ಅವರು ಅತ್ತೆ. ಇನ್ನೊಬ್ಳು ಕತ್ತೆ ಬರ್ತಾ ಇದ್ದಾಳೆ. ಓ ಚೆನ್ನಾಗಿ ಕಾಣಿಸುತ್ತೆ ಇದು. ಅವಳು ಸನ್ಫ್ಲವರ್ ಇಲ್ಲ, ದೊಡ್ಡ ಚಿಕ್ಕಮ್ಮ. ಹೌದಾ? ಬರೀ ಚಿಕ್ಕಮ್ಮ ಔಸಿ ಹಂಗೆ ಓಡಾಡ್ಕೊ ಬಂದ್ಲಲ್ಲ. ವಾಯ್ ಚಂದ ಅಲ್ವಾ? ನನ್ಗೆ ಕೊಟ್ಟಿದ ತಕ್ಷಣ ಹಿಡ್ಕೊಬಿಡ್ತೀನಿ. ನಾನು ಕೊಟ್ಟಿದ ತಕ್ಷಣ ಏನು ಮಾಡೋರೆ? ಅಮ್ಮ ಹೆಂಗ್ ನೋಡಕ್ ನೋಡು ಅಣ್ಣನ. ಅಣ್ಣನ್ ಮಾತ್ರ ಚೆನ್ನಾಗಿ ನೋಡುದ್ ಕಣೆ. ಏನಮ್ಮ ನಿಮ್ಮ ಅಜ್ಜಿ ಅಂತ ಐತೆ ಬೇಬಿಗೆ. ಬೇಬಿ ಮನೆಗೆ ಬರ್ತಾ ಇದೆ. ಆದರೆ ನನಗಂತೂ ಆಗಲೇ ಒಂದು 3-4 ಡೇಸಿಂದ ಒಂದು ಸ್ವಲ್ಪ ಕೂಡ ಹುಷಾರಿಲ್ಲ. ಇವತ್ತು ಎದ್ದೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಬಟ್ ಅಂದರೂ ಕೂಡ ಒಂಚೂರಾದರೂ ಏನಾದರೂ ಎಫೆಕ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಮೊದಲೇನೇನೋ ಪ್ಲ್ಯಾನ್ ಇತ್ತು. ಇವಾಗ ಜಾಸ್ತಿ ಏನೂ ಇಲ್ಲ. ಹೋಗಿ ಸ್ವಲ್ಪ ಫ್ಲವರ್ಸ್ ತೊಗೊಬಂದ್ಬಿಟ್ಟು ಒಂಚೂರು ಫ್ಲವರ್ಸಲ್ಲಿ ಏನಾದರೂ ಮಾಡಿಬಿಟ್ಟು, ಮೊದಲಿಂದನೂ ಒಂದು ಐಡಿಯಾ ಇದ್ದಿದ್ದು ನನಗೇನು ಅಂದರೆ ಇದು ಎಂಬ್ರಾಯ್ಡ್ರಿ ಮಾಡಬೇಕು ಅಂತ. ಅಂದರೆ ಪಾಪು ಕಾಲು ಬರುತ್ತಲ್ಲ, ಆ ಕಾಲನ್ನ ಪ್ರಿಂಟ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಆರ್ಟ್ ಮಾಡ್ತಾರಲ್ಲ, ಆ ಥರ ಮಾಡಿಬಿಟ್ಟು ಮನೆಯಲ್ಲಿ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫ್ಯಾಬ್ರಿಕ್ ತೊಗೊಂಡು ಒಂದು ಸ್ವಲ್ಪ ಹೋಗಿ ಫ್ಲವರ್ಸ್ ತೊಗೊಂಡು ಬರಬೇಕು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾರೆ ಅಂತ ಅನಿಸುತ್ತೆ. ನಂಗೆ ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ, ಫುಲ್ ವಾಯ್ಸು ಕೂಡ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಸ್ವಲ್ಪ ಎಲ್ಲ ತೊಗೊಂಡು ಬಂದು ಮನೆಯಲ್ಲಿ ಒಂಚೂರು ರೆಡಿ ಮಾಡಬೇಕು. ಸಾಕಲ್ಲ ಇಷ್ಟು ಗಟ್ಟಿ ಸಾಕು. ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀ ಬಾಳಮ್ಮ. ಮುದ್ದು ಲಕ್ಷ್ಮಿ, ಮುದ್ದು ಲಕ್ಷ್ಮಿ, ಚಿನ್ನಿ ನೋಡು ನಾಡೋ ಅತ್ತೆ ಅತ್ತೆ ಕಾಲು ಹಾಕಲಾಗಿಲ್ಲ ಹಾಕಲಾಗಿಲ್ಲ. ಸಾಕು 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 ಬಿಡಿ.
ಹತ್ರಕ್ ಬನ್ರಿ ಇಬ್ರುವೆ, ನೀವಿಬ್ರು ಅದಕ್ಕೆ ಆಗಲ್ಲ, ನೀನೇ ಹೋಗೋ. ಓ ಖಾಲಿ ಎತ್ತಿ ಮುದ್ದಾಡಿದ ಮಗ ಇದೆ ಫಸ್ಟ್. ಇವತ್ತೇ ನಗ್ತಿರೋದು ಕೇಳೋ ಅಣ್ಣ ನೀನು. ಪಾಪು ಏನು ಕಲಿತಾವಳೆ, ಏನು ಕಲಿತಾವಳೆ? ಹೌದಾ, ಚೆನ್ನಾಯ್ತು ಪಾಪು. ಪಾಪು ನಟ ಆಡ್ಸಾನ ಇಬ್ರು. ಏನಂತ ಕೂಗ್ತೀಯಾ? ಮುತ್ತು ಮುತ್ತುನ ಏನಂತ ಆಟ ಆಡಿಸ್ತೀಯಾ? ಏನಂತ ತಂದ್ಕೊಡ್ತೀಯ ಮುತ್ತು? ಮುತ್ತುಗೆ ಏನಂತ ತಂದ್ಕೊಡ್ತೀಯಾ? ಮುತ್ತುಗೆ ಏನಂತ ತಂದ್ಕೊಡ್ತೀಯಾ? ನೀರು, ಚಾಕಿ, ಲೇಸು ಎಲ್ಲ ಕೊಡ್ತೀಯಾ ಮುತ್ತುಗೆ? ಪಾಪತ ಯಾಕೆ ಇರಲ್ಲ? ನಿಂಗರ್ಧ ಮುತ್ತುಗರ್ಧ, ನಿಂಗರ್ಧ ಮುತ್ತುಗರ್ಧ. ಮುತ್ತಿಗೆ ಹೆಂಗೆ ಕೊಡೋಣ? ಮತ್ತೆ ಮುತ್ತಿಗೆ ಅಂತ ತಂದ್ಕೊಡೋಣ. ಸರಿ.